ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್. ಸಡನ್ನಾಗಿ ನಾವು ಸ್ವಲ್ಪ ಚೇಂಜ್ ಬೇಕು ಅಂತ ಕನ್ನೂರ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಯಾವಾಗಲೂ ಅಷ್ಟೇ, ನಾವು ಏನೇ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ಮುಂಚೆನೇ. ಜಸ್ಟ್ 1 or 2 days ಬಿಹೈಂಡ್ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಲ್ಲಿಗೆ ಹೋಗೋದಾ ಅಂತ. ಆನ್ ದ ವೇ ಹೋಗಬೇಕಂದ್ರೆ ನೋಡಿ, ಅಲ್ಲಿ ಎಲಿಫೆಂಟ್ನ ಸ್ಪಾಟ್ ಮಾಡಿದ್ವಿ. ಹಾಗೆ ನಾವೇ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಭಾತನ್ನ ರೆಡಿ ಮಾಡಿಕೊಂಡು ಕಾರಲ್ಲಿ ತಿನ್ನೋದಾ ಅಂತ ರೆಡಿ ಮಾಡ್ಕೊಂಡ್ವಿ. ಕನ್ನೂರ್ಗೆ ಹೋಗೋ ದಾರಿ ತುಂಬ ಚಿಕ್ಕದು ಗೈಸ್. ರೋಡ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಮಧ್ಯದಲ್ಲಿ 10 ಕಿಲೋಮೀಟರ್ಸ್ ರೋಡ್ ಚೆನ್ನಾಗಿಲ್ಲ. ರೋಡ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹೆವಿ ಲೋಡೆಡ್ ಟ್ರಕ್ಸ್ ಎಲ್ಲ ಕ್ರಾಸ್ ಮಾಡ್ತಿರ್ತಾರೆ. ಸ್ವಲ್ಪ ಡೇಂಜರಸ್ ರೋಡ್ಸ್. ಹಾಗೆ ಎಲಿಫೆಂಟ್ ಕ್ರಾಸಿಂಗ್ ಝೋನ್ಸ್ ತುಂಬ ಇರುತ್ತೆ, ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಆನ್ ದ ವೇ ಇರಿಟಿ ಲೇಕ್ ವ್ಯೂ ಪಾಯಿಂಟ್ ಅಂತ ಇರುತ್ತೆ ಗೈಸ್. ಸ್ಟಾಪ್ ಕೊಟ್ಟು ಎಲ್ಲರೂ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅಷ್ಟು ಮೆಸ್ಮರೈಸಿಂಗ್ ವ್ಯೂ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ವ್ಯೂ ಮಾತ್ರ ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ. ಇಲ್ಲಿ ಕ್ಯಾಮ್ರಾಲಿ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಬಟ್ ಮಸ್ಟ್ ವಿಸಿಟ್ ಸ್ಪಾಟ್ ಅದು. ನೀವು ಕನ್ನೂರ್ಗೆ ಹೋಗಬೇಕಾದ್ರೆ ಮಿಸ್ ಮಾಡಲೇಬೇಡಿ. ಸಮ್ಮರ್ ವೆಕೇಷನ್ ಇರೋದ್ರಿಂದ ಗೈಸ್ ಎಲ್ಲ ರೆಸಾರ್ಟ್ಸ್ ಹಾಗೂ ಬೀಚ್ ವ್ಯೂ ರೂಮ್ಸ್ ಬುಕ್ ಆಗೋಗಿತ್ತು. ಹಾಗೆ ಮ್ಯಾಪ್ಸಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು 3 BHK ವಿಲ್ಲಾ ಸಿಕ್ತು, ಡೆಲ್ಕೋ ಅಂತ. ಡ್ರೈವ್ ಇನ್ ಬೀಚ್ಗೆ ಜಸ್ಟ್ 150 ಮೀಟರ್ಸ್ ಅದು, ವಿತ್ ಗುಡ್ ಬೀಚ್ ವ್ಯೂ ಇತ್ತು. ಅಲ್ಲಿ AC ಅಂತೂ ಇರಲೇಬೇಕು ಗೈಸ್. ಸಮ್ಮರ್ ಇರೋದ್ರಿಂದ ಸಖತ್ ಸೆಕೆ ಆಗ್ತಿತ್ತು ನಮಗೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಆಚೆ ಹೋದರೆ ಸಾಕು, ಫುಲ್ ಸ್ವೆಟ್ ಆಗ್ತೀವಿ ಅಲ್ಲಿ. ತುಂಬ ಚೆನ್ನಾಗಿತ್ತು. ರೂಮ್ಸ್ ಎಲ್ಲ ಕ್ಲೀನಾಗಿತ್ತು, ವಾಶ್ರೂಮ್ಸು ಕ್ಲೀನಾಗಿತ್ತು. ಹಾಗೆ ಒಬ್ಬರು ಕೇರ್ ಟೇಕರ್ ಕೊಡ್ತಾರೆ ನಮಗೆ ಅಂತ. ಅವರೆಲ್ಲ ನಮ್ಗೆ ಏನೇ ಬೇಕಂದ್ರೂ ಅವರೆಲ್ಲ ನಮಗೆ ತಂದ್ಕೊಡೋದಾಗಲಿ, ಚೆನ್ನಾಗಿ ಕೈಂಡಾಗಿ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು ನಮ್ಮನ್ನೆಲ್ಲ. Stay tuned for part 2 guys.